ಸೊ ಈಗ ಮಕ್ಕಳಿಗೆ ಮ್ಯೂಸಿಕ್ ಕಡೆಗೆ ಒಲವು ಬರಬೇಕು ಅಂತ ಹೇಳಿದ್ರೆ ಅಥವಾ ಇಂಟ್ರೆಸ್ಟ್ ತೋರಿಸಿ ಅವ್ರು ಕಲಿಯೋದಕ್ಕೆ ಶುರು ಮಾಡಬೇಕು ಅಂದರೆ ಏನೇನು ಸ್ಟೆಪ್ಸ್ ಇರುತ್ತೆ? ಓಕೆ, ಸೊ ನಾವು ಒಂದು ಶಾಲೆಯಲ್ಲಿ ಮ್ಯೂಸಿಕ್ ಮಾಡಬೇಕಂದ್ರೆ ವಿ ಇಂಟ್ರೊಡ್ಯೂಸ್ ಮೋರ್ ದೆನ್ 2-3 ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಅ ವೋಕಲ್. ಇಟ್ ಕ್ಯಾನ್ ಬಿ ಹಿಂದೂಸ್ತಾನಿ, ಕರ್ನಾಟಿಕ್, ವೆಸ್ಟರ್ನ್, ಕೀಬೋರ್ಡ್, ಗಿಟಾರ್, ಡ್ರಮ್ಸ್. ಸೊ ಫಸ್ಟ್ 1 month ವಿ ಡೂ ದಿಸ್ ಅಸೆಸ್ಮೆಂಟ್. ಎಲ್ಲ ಮಕ್ಕಳು ಎಲ್ಲ ಹ್ಯಾಂಡ್ಸ್ ಆನ್ ಆಲ್ ದ ಇನ್ಸ್ಟ್ರೂಮೆಂಟ್ಸ್ ಓಕೆ, ಎಲ್ಲದಕ್ಕೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಬೇಸ್ಡ್ ಆನ್ ದೇರ್ ರಿದಮಿಕ್ ಪ್ಯಾಟ್ರನ್, ಆನ್ ದೇರ್ ಮೆಲಡಿ ಪ್ಯಾಟ್ರನ್. ರಿದಮಿಕ್ ಪ್ಯಾಟ್ರನ್ ಚೆನ್ನಾಗಿದೆ, ಡ್ರಮ್ಸ್ ಕಲ್ತ್ಕೊಳ್ತಾರೆ. ಮೆಲಡಿ ಪ್ಯಾಟ್ರನ್ ಚೆನ್ನಾಗಿದೆ, ಪಿಯಾನೋ ಕಲ್ತ್ಕೊಳ್ತಾರೆ. ಸೊ ಇಟ್ಸ್ ಅ ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಇಸ್ ವಾಟ್ ವಿ ಡೂ. ಬೇಸ್ಡ್ ಆನ್ ದ್ಯಾಟ್ ನಾವು ಡಿವೈಡ್ ಮಾಡ್ತೀವಿ. ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ದೇರ್ ಚಾಯ್ಸ್. ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಸಂಬಡಿ ವಾಂಟ್ಸ್ ಅ ಚೇಂಜ್ ವಿಲ್ ಡೆಫಿನೆಟ್ಲಿ ಡೂ ಇಟ್. ಬಟ್ ದಿಸ್ ಇಸ್ ಹೌ ಇನ್ಸ್ಟ್ರೂಮೆಂಟ್ನ ಒಂದು ಮಗು ಕೊಡೋದು ನಾವು ಆಫ್ಟರ್ ಡೂಯಿಂಗ್ ಅ ವೆರಿ ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಆ್ಯಂಡ್ ಬೇಸ್ಡ್ ಆನ್ ದರ್ ಇಂಟ್ರೆಸ್ಟ್. ಅವಾಗ ಅವರು 1-1.5 ವರ್ಷದವರೆಗೆ ದೇ ವಿಲ್ ಲರ್ನ್ ದಟ್ ಗ್ರ್ಯಾಜುಲಿ, ದೇ ವಿಲ್ ಗೇನ್ ಅ ಪ್ರೊಫಿಷನ್ಸಿ. ದೆನ್ ದೇ ವಾಂಟ್ ಟು ಚೇಂಜ್ ಅನ್ ಇನ್ಸ್ಟ್ರೂಮೆಂಟ್, ಇಟ್ ಇಸ್ ಅಪ್ ಟು ದೆಮ್. ಸೊ ಇಟ್ ಈಸ್ ಅ ಫಂಡಮೆಂಟ್ಸ್. ಎಲ್ಲರಿಗೂ ಸಾರೆಗಮಪ, how to sit in front of a piano, where do you place your fingers, how many keys are there, theory of music, practicals of music. And ivaga AI kala, technology is definitely involved in every curriculum aspect. So AI is involved in the music education learning. In fact, Bhavna, I am still thinking AI beka music itself is like brain development to adu idu. I told you lot of my educationists in tier 2 tier 3 cities ask me, how are you integrating music with AI anta? It's a trend now. ಹೌದು. ಸೊ ಮ್ಯೂಸಿಕ್ ಇಸ್ ಅ ಟೂಲ್. ನೀವು ಅದು ಕಲ್ತ್ಕೊಂಡ್ರೆ ನಿಮಗೆ ಬ್ರೈನ್ ಡೆವಲಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಆನ್ ದ ಅದರ್ ಹ್ಯಾಂಡ್ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಬೇಡ, AI ತಂದ್ಬಿಟ್ಟು ವಿಲ್ ಡೂ ಮ್ಯೂಸಿಕ್ ಅನ್ನೋ ಥರನೂ. ಹೌದು. ಸೊ ಇಟ್ಸ್ ಅ 2-way sword. ಅದನ್ನು ಸರಿಯಾದ ರೀತಿಗೆ ಬಳಸ್ಕೊಳ್ಬೇಕು ನಾವು ಟೆಕ್ನಾಲಜಿ, ಸರಿಯಾಗಿ ಡೆಫಿನೆಟ್ಲಿ. ಆದರೆ AI ಇಂದ ನಮ್ಮ ಸ್ಕಿಲ್ ಡೆವಲಪ್ಮೆಂಟಿಗೆ ಇನ್ನೂ ಒಂದಷ್ಟು ಅವಕಾಶ ಸಿಗುತ್ತೆ ಅಂತಾರಲ್ಲ? ಹೌದು. ಅಂದರೆ AI-ಯನ್ನು ಮಣಿಸೋ ಅಷ್ಟು ನಾವು ಬುದ್ಧಿವಂತರಾಗಿರಬೇಕು ಅಂತ. ಹೌದು. AI is going to create a lot of decision making opportunities. Artificial intelligence is created by man to sign the paper, to give a seal for the artificial intelligence. human ಬೇಕೇ ಬೇಕು. ಸೊ ಅದಕ್ಕೆ ಹೇಳ್ತಾ ಇರೋದು ನಾವು ಎಜುಕೇಷನ್ನ ರಿವ್ಯಾಂಪ್ ಮಾಡಿ, ಕರಿಕ್ಯುಲಮ್ನ ರಿವ್ಯಾಂಪ್ ಮಾಡಬೇಕು, ಎಂಟೈರ್ ಎಜುಕೇಷನ್ ಸಿಸ್ಟಮ್ನ ರಿವ್ಯಾಂಪ್ ಮಾಡಬೇಕು, ವಿಚ್ ಈಸ್ ಇನ್ ಪ್ರೋಸೆಸ್ ಡೆಫಿನೆಟ್ಲಿ. ಬಟ್ 50 ವರ್ಷ ನಮ್ಮ ಅಪ್ಪ ಅಮ್ಮ ಓದಿದ್ದೆ ಇವಾಗಲೂ ಓದ್ತಾ ಇದ್ದೀವಿ. ಸೊ ಎಜುಕೇಷನ್ ಆ್ಯಂಡ್ ಸ್ಕಿಲ್ಸ್, ಇಂಡಸ್ಟ್ರಿಯಲ್ಲಿ ಏನು ಬೇಕಾಗುತ್ತೆ ಆ ಥರ ಎಜುಕೇಷನ್, ರಿಸರ್ಚ್ ಮಾಡೋ ಥರ ನಮ್ಮ ಎಜುಕೇಷನ್ ಇರಬೇಕು. ವಿ ನೀಡ್ ಟು ಕ್ರಿಯೇಟ್ ಇಂಟರ್ನ್ಶಿಪ್ಸ್. ಇವಾಗ ಮೆಡಿಕಲಲ್ಲಿ, CS ಅಲ್ಲಿ, CA ಹೆಂಗೆ ಇಂಟರ್ನ್ಶಿಪ್ ಮಾಡ್ತೀವೋ ಪ್ರತಿಯೊಂದು ಆಸ್ಪೆಕ್ಟಲ್ಲೂ ಇಂಟರ್ನ್ಶಿಪ್ ಮಾಡಬೇಕು. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ ಬರುತ್ತೆ. Skills and education should go hand in hand, and education should become the basis for research. ಯಾವ ಸ್ಕಿಲ್ ಮಾಡಿದ್ರೆ ಏನು ರಿಸರ್ಚ್ ಕೊಟ್ಟರೆ ನಮಗೆ ಯಾವ ಸ್ಕಿಲ್ ಜಾಬ್ಸಲ್ಲಿ ಹೋಗಬೇಕು, ಇದು ಮಾಡಿದ್ರೆ ಖಂಡಿತ ಇಟ್ ಈಸ್ ಅ ಸೊಲ್ಯೂಷನ್ ಫಾರ್ ಅಸ್. ಇಫ್ ನಾಟ್, ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಸ್ಕಿಲ್ಸ್ ಡೆವಲಪ್ ಆಗ್ತಾ ಇಲ್ಲ. ಅದೇ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡೋಕ್ಕಾಗ್ತಾ ಇಲ್ಲ. ಸೊ ದಿಸ್ ಇಸ್ ಅ ನ್ಯಾಷನಲ್ ಥ್ರೆಟ್ actually for us. But not only music alva adu. It can be anything. Music is a skill. Carpentry is a skill. Building construction is a skill. So ella skills ನಾವು ಡೆವಲಪ್ ಮಾಡಬೇಕು. It's not, I'm just talking about music because ಅದು ನನ್ನ ಫೀಲ್ಡ್ ಅಂತ. But skills as a whole is something we need to give light. ಸೊ ಇದು ಮಾಡಿಲ್ಲ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆದರೆ, you saw the recent incidents everywhere. So this is a national threat for us.